ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ವಿಡಿಯೋ ಹಾಕೋಷ್ಟೊತ್ತಿಗೆ ರಾಮನವಮಿ ಮುಗಿದೋಗಿರುತ್ತೆ, ಬಟ್ ಆದ್ರೂ ನಿಮ್ಗೆಲ್ಲ ವಿಶ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಇವತ್ತಿನ ಒಂದು ಎಪಿಸೋಡ್ ಏನಿದೆ ಇದಂತೂ ತುಂಬಾನೇ ಅದ್ಭುತವಾಗಿರುತ್ತೆ. ರಾಮನವಮಿ ಪ್ರಯುಕ್ತವಾಗಿ ನಮ್ಮ ಬೆಂಗಳೂರಿನ ಪ್ರಖ್ಯಾತವಾದ ಕರಗದ ಮಹೋತ್ಸವ ನಡೀತಿದೆ. ಎಲ್ಲಿ ಅಂತ ಕೇಳಿದ್ರೆ ಕೋರಮಂಗಲ ಪಕ್ಕದಲ್ಲಿರುವಂತ ಈಜಿಪುರ ಅನ್ನೋ ಒಂದು ಏರಿಯಲ್ಲಿ. ಸೊ ಬನ್ನಿ ಇವತ್ತು ಹೋಗೋಣ, ಆ ಒಂದು ಕರಗನ ಹತ್ತಿರದಿಂದ ವೀಕ್ಷಿಸೋಣ. ನಿಮ್ಗೆ ಕಂಪ್ಲೀಟ್ ಆಗಿ ಕರಗದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಹಾಗೆ ಕರಗದ ಹಿಸ್ಟ್ರಿ ಕೂಡ ನಿಮ್ಗೆ ಹೇಳ್ತೀನಿ, ಹೇಗೆ ಕರಗ ಶುರು ಆಯ್ತು ಅಂತ. ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಕರಗದ ಮಹೋತ್ಸವ ನೋಡೋಕ್ಕೂ ಮುಂಚೆ ನಿಮ್ಗೆ ಕರಗ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಮೊದಲನೇದಾಗಿ ಹೇಳ್ಬಿಡ್ತೀನಿ. ಕ ಅಂತ ಅಂದ್ರೆ ಕೈಯಲ್ಲಿ ಮುಟ್ಟದೆ, ರಾ ಅಂದ್ರೆ ರುಂಡದ ಮೇಲೆ ಹೊತ್ತುಕೊಂಡು, ಗ ಅಂದ್ರೆ ಗರಗರನಿ ತಿರುಗುವುದು ಎಂದರ್ಥ. ಅಂದ್ರೆ ಒಂದು ಕರಗನ ತಲೆ ಮೇಲೆ ಇಟ್ಕೊಂಡು ಹೇಗೆ ಓಡಾಡ್ತಾರಲ್ವಾ, ಸೊ ಅದಕ್ಕೇನೆ ಅದನ್ನ ಕರಗ ಅಂತ ಕರೀತಾರೆ. ಕರಗದ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ಕರಗದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಪಂಚಪಾಂಡವರು ಅವರ ಸಾಧಾರಣ ಜೀವನ ಅಂದ್ರೆ ಈಗೇನು ಒಂದು ಮನುಷ್ಯನ ಜೀವನ ನಡೆಸ್ತಾ ಇರ್ತಾರೆ, ಅದನ್ನ ಮುಗಿಸಿ ದೇವಲೋಕಕ್ಕೆ ಸ್ವರ್ಗಾರೋಹಣ ಮಾಡೋಣ ಅಂತ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ ಒಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, 5 ಜನ ಪಾಂಡವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಯಲ್ಲಿ ದ್ರೌಪದಿ ದೇವಿ ಕೂಡ ನಡ್ಕೊಂಡ್ ಬರ್ತಾ ಇರ್ತಾಳೆ. ತಲೆ ತಿರುಗಿ ತಲೆ ಸುತ್ತು ಬಿದ್ದೋಗ್ತಾಳೆ. ಆಗೇನಾಗತ್ತೆ, ಈ ಪಂಚಪಾಂಡವರು ಯಾರು ಗಮನಿಸಲ್ಲ ಇದನ್ನ. ಅವ್ರೇನ್ ಮಾಡ್ಬಿಡ್ತಾರೆ, ಸ್ವರ್ಗಾರೋಹಣ ಮಾಡ್ಬಿಡ್ತಾರೆ. ಆಗ ಈ ತಾಯಿನ ಅಟ್ಯಾಕ್ ಮಾಡಕ್ಕೆ ಅಂತಾನೆ ಒಬ್ಬ ತಿಮಿರಾಸುರ ಅನ್ನೋ ಒಂದು ರಾಕ್ಷಸ ಉಟ್ಕೋತಾನೆ. ಅವನೇನ್ ಮಾಡ್ತಾನೆ, ತುಂಬಾ ಅಂದ್ರೆ ತುಂಬಾ ಕಾಟ ಕೊಡ್ತಾನೆ ಈ ನಮ್ಮ ದ್ರೌಪದಿ ದೇವಿಗೆ. ಆಗ ತಾಯಿ ಏನ್ ಮಾಡ್ತಾಳೆ, ಕೃಷ್ಣ ಅಂತ ಕರೀತಾಳೆ. ಸೊ ಕರೆದಿದ ತಕ್ಷಣ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತಾನೆ, ತಾಯಿ ನೀನು ಆದಿಶಕ್ತಿ ಅಂಶ ಅಂದ್ರೆ ಪಾರ್ವತಿ ಅಂಶ ನೀನು, ಸೊ ನಿನಗೆ ನನ್ನ ಹೆಲ್ಪ್ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಗ ಆ ತಾಯಿ ಆದಿಶಕ್ತಿ ಸ್ವರೂಪವನ್ನ ತಗೊಂಡು ತನ್ನದೇ ಆದ ಒಂದು ಸೈನ್ಯನ ರೆಡಿ ಮಾಡ್ಕೋತಾಳೆ. ಅದರಲ್ಲಿ ತಲೆಯಿಂದ ಯಜಮಾನರನ್ನ ಸೃಷ್ಟಿ ಮಾಡ್ತಾಳೆ, ಹಣೆಯಿಂದ ಗಣಾಚಾರ್ಯರನ್ನ ಸೃಷ್ಟಿ ಮಾಡ್ತಾಳೆ, ಕಿವಿಗಳಿಂದ ಗೌಡರನ್ನ ಸೃಷ್ಟಿ ಮಾಡ್ತಾಳೆ, ಬಾಯಿಂದ ಗಂಟೆ ಪೂಜಾರಿಗಳನ್ನ ಸೃಷ್ಟಿ ಮಾಡ್ತಾಳೆ, ಹಾಗೆ ತನ್ನ ತೋಳುಗಳಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳೆ. ಈ ಇಡೀ ಸೈನ್ಯದ ಒಳಗೂಡಿ ಆ ತಾಯಿ ತಿಮಿರಾಸುರನನ್ನ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದಾದ್ಮೇಲೆ ಅದೃಶ್ಯ ಆಗ್ಬಿಡ್ತಾಳೆ, ಮಾಯ ಆಗ್ತಾಳೆ. ಆಗ ಈ ಕುಮಾರರು ಅಂದ್ರೆ ಈ ಸೈನ್ಯ ಏನಿರುತ್ತೆ, ನಾನು ಇಷ್ಟೊತ್ತು ಹೇಳಿದ್ದು, ಆ ಸೈನ್ಯದವರೆಲ್ಲ ತುಂಬಾ ಬೇಜಾರಾಗ್ತಾರೆ. ಅವರೆಲ್ಲ ಆ ತಾಯಿಯ ಮಕ್ಕಳು, ಅವಳೇ ಹುಟ್ಟಿಸಿರುವಂತ ಸೈನಿಕರವರೆಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ದಿಕ್ಕು ತೋರು ತಾಯಿ ಅಂತ ಅವ್ರ ಕೈಯಲ್ಲಿರೋ ಖಡ್ಗನ ತಗೊಂಡು ಎದೆ ಹೊಡ್ಕೊಂತಾ ಇರ್ತಾರೆ. ನಿಮ್ಗೊಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ, ಹೋಗೋದನ್ನ ನೋಡ್ಕೊಂಡ್ ಬನ್ನಿ ಫಸ್ಟ್, ಆಮೇಲೆ ಕತೆನ ಕಂಟಿನ್ಯೂ ಮಾಡೋಣ. ನೋಡಿದ್ರಲ್ವಾ, ಈ ಒಂದು ವಿಡಿಯೋ ನೀವೇನ್ ನೋಡಿದ್ರಿ, ಅವ್ರು ಎದೆ ಭಾಗಕ್ಕೆ ಏನು ಹೊಡ್ಕೊಂತ ಇದ್ರಲ್ವಾ, ದಿಕ್ಕು ತೈ ಅಂತ, ಅಂದ್ರೆ ಆಗ ಅದನ್ನ ದಿಕ್ಕು ತೋರು ತಾಯಿ ಅಂತ ಹೊಡ್ಕೊತಾ ಇದ್ರು ಅವರ ಎದೆಗಳಿಗೆ. ಆಗೇನಾಗತ್ತೆ, ಆ ತಾಯಿ ಮತ್ತೆ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ವರ್ಷದ ಮೊದಲನೇ ಹುಣ್ಣಿಮೆಯ ದಿನ ಬಂದು ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ, 3 ದಿನ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ನೀವು ಈ ಭೂಮಿ ಮೇಲೆ ಇದ್ಕೊಂಡು ಆಗ್ತಾ ಇರೋ ಅನಾಚಾರಗಳನ್ನೆಲ್ಲ ನೀವು ನಿಲ್ಲಿಸ್ಬೇಕು. ಗೋಹತ್ಯೆ ಆಗಿರ್ಬೋದು, ಸ್ತ್ರೀ ಹತ್ಯೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಪಾಪಗಳನ್ನ ಮಾಡೋರ್ನೆಲ್ಲ ನೀವೇ ಮುಂದೆ ನಿಂತು ಅವ್ರಿಗೆಲ್ಲ ಶಿಕ್ಷೆ ಕೊಡ್ತಾ ಈ ಭೂಮಿನ ಕಾಪಾಡಬೇಕು ಅಂತ ಹೇಳಿ ತಾಯಿ ಅದೃಶ್ಯ ಆಗ್ತಾಳೆ. ಆಗಿನಿಂದ ಇವಾಗವರೆಗೂ ವರ್ಷದ ಮೊದಲನೆಯ ಹುಣ್ಣಿಮೆ ಅಥವಾ ವರ್ಷದ ಮೊದಲ ನವರಾತ್ರಿ ಅಂತಾನೆ ಕರೀಬಹುದು. ಬೆಂಗಳೂರಿನ ತಿಗಳರಪೇಟೆ ನಿಮ್ಗೆಲ್ಲ ಗೊತ್ತೇ ಇರತ್ತೆ. ಈ ಒಂದು ತಿಗಳರಪೇಟೆಯಲ್ಲಿರುವಂತ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರಗ ಮಹೋತ್ಸವ ನಡೆಸ್ತಾರೆ. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕು, ಹೋದ ವರ್ಷ ಇದೇ ಕರಗದ ಮಹೋತ್ಸವನ್ನ ನೋಡೋದಕ್ಕೆ 8 ಲಕ್ಷ ಜನ ಹಾಜರಾಗಿದ್ರಂತೆ. ನೋಡಿ, ಎಲ್ಲೆಲ್ಲಿಂದನೂ ಮೂಲೆಗಳಿಂದ ಎಲ್ಲ ಬಂದು ಈ ತಾಯಿ ದರ್ಶನ ಮಾಡ್ತಾರೆ. ಆದರೆ ಅಷ್ಟೊಂದು ಜನ ಇರುವಂಥ ಜಾಗದಲ್ಲಿ ನಾವು ಕರಗನ ಅಷ್ಟು ಕರೆಕ್ಟಾಗಿ ವೀಕ್ಷಿಸೋಕ್ಕಾಗಲ್ಲ.
ಹಾಗಾಗಿ ಹತ್ರದಿಂದ ನಾವು ಆ ಕರಗನ ಕಣ್ತುಂಬ್ಕೋಬೇಕು ಅಂತಂದರೆ ನಾನು ಹೇಳುವಂಥ ಈ ಜಾಗಕ್ಕೆ ನೀವು ಹೋದರೆ ಕಂಪ್ಲೀಟಾಗಿ ಆ ತಾಯಿನ ಹತ್ರದಿಂದ ನೋಡ್ಬೋದು. ಸೊ ಇವತ್ತು ನಾನು ವಿಡಿಯೋನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಹಿಸ್ಟ್ರಿ ನಿಮಗೆಲ್ಲ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆ ತಾಯಿನ ಹೊರೋರು ಕರಗನ ತಲೆ ಮೇಲೆ ಹೊರೋಕ್ಕೂ ಮುಂಚೆ ಹೇಗೆ ಎಂಟ್ರಿ ಕೊಡ್ತಾರೆ, ಹೇಗೆ ಒಳಗಡೆ ಹೋಗ್ತಾರೆ, ಅದಾದಮೇಲೆ ಆ ತಾಯಿ ಹೇಗೆ ಅಪ್ಪಣೆ ಕೊಡ್ತಾಳೆ, ಇವೆಲ್ಲವನ್ನು ನೋಡೋಣ. ನಿಮಗೆ ಒಂದು ಚಿಕ್ಕ ಇನ್ನೊಂದು ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ ಹೇಗೆ ಎಂಟ್ರಿ ಕೊಡ್ತಾರೆ ಅನ್ನೋದು. ನೋಡಿದ್ಮೇಲೆ ನಿಮಗೆ ಒಂಥರ ಫುಲ್ ಖುಷಿ ಆಗತ್ತೆ. ಬಂದ್ರಲ್ಲ, ಸೊ ಯಾರು ಈ ಒಂದು ಕರಗನ ಹೊರತಾರಲ್ವಾ ಅವರು ತುಂಬಾ ಅಂದ್ರೆ ತುಂಬಾ ನಿಷ್ಠೆಯಿಂದ ಕೆಲಸಗಳನ್ನ ಮಾಡಬೇಕಾಗತ್ತೆ. ಅವರು ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೇನಾದ್ರೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಹೇಗೆ ಕರಗನ ನಡೆಸ್ತಾರೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ. ಯಾರು ಈ ಕರಗನ ಹೊರ್ತಾರೆ ಅವರು ತುಂಬಾ ನಿಯಮ ನಿಷ್ಠೆಯಿಂದ ಈ ತಾಯಿನ ಹೊರ್ತಾರೆ. ಸೊ ಹೊರಕ್ಕೂ ಮುಂಚೆ ಅವ್ರು ಹೇಗಿರಬೇಕು ಅಂತ ಕೇಳಿದ್ರೆ ದಿನಕ್ಕೆ ಒಂದೊತ್ತು ಊಟ ಮಾಡ್ತಾರೆ. ಹಾಗೆ ಅವರು ಫ್ಯಾಮಿಲಿಯಿಂದ ಆದಷ್ಟು ದೂರ ಇರ್ತಾರೆ ಈ 11 ದಿನ. ಮತ್ತು ಕಂಪ್ಲೀಟ್ ನಿಷ್ಠೆಯಿಂದ ಇರ್ತಾರೆ. ಯಾವುದೇ ರೀತಿಯಾದ ಕೆಟ್ಟ ಅಭ್ಯಾಸಗಳಾಗಿರ್ಬೋದು, ಕೆಟ್ಟ ಯೋಚನೆಗಳಾಗಿರ್ಬೋದು ಯಾವುದು ಅವರ ತಲೆಯಲ್ಲಿ ಕೂಡ ಹೋಗಿರಲ್ಲ. ಕರಗನ ಹೊರ್ತಾರೆ. ನೀವು ಅನ್ಕೋಬೋದು ಈ ಕರಗನ ಏನು ನೋಡ್ತೀವಲ್ಲ ನಾವು ತಲೆ ಮೇಲೆ ಇಟ್ಕೊಂಡಿರೋದು ಏನದು ಸುಮ್ಮನೆ ತಲೆ ಮೇಲೆ ಇಟ್ಟಿದ್ದಾರೆ, ಆರಾಮಾಗಿ ಹೊತ್ಕೊಂಡು ಹೋಗ್ಬೋದು, ಕಟ್ಟಿರ್ತಾರೆ ಅಂತೆಲ್ಲ ನೀವು ಅನ್ಕೋಬೋದು. ನಿಜ ಹೇಳ್ತಾ ಇದ್ದೀನಿ, ಅದು ಏನಿಲ್ಲ ಅಂದ್ರೂ ಒಂದು 15 20 kg ಇರ್ಬೋದೇನೋ, ನನಗೆ ಅಂದಾಜು ಗೊತ್ತಿಲ್ಲ. ಅದನ್ನ ನೋಡಿದಾಗ ಕಣ್ಣಳತೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಎಷ್ಟು ತೂಕ ಇರ್ಬೋದು ಅಂತ. 15 20 kg ಈಸಿ ಆಗಿರುತ್ತೆ. ಅಷ್ಟು ದೊಡ್ಡ ಕರಗನ ಎಲ್ಲೂ ಕಟ್ಟಿರಲ್ಲ, ಸುಮ್ಮನೆ ತಲೆ ಮೇಲೆ ಕೂರಿಸಿರ್ತಾರೆ. ನಾನು ನಿಮ್ಗೆ ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಅವರು ನಡ್ಕೊಂಬರೋದು. ಅವ್ರು ನಡ್ಕೊಂಡ್ಬಂದು ದೇವಸ್ಥಾನ ಒಳಗಡೆ ಹೋಗಿ 10-15 ನಿಮಿಷ ಆಗಿದ್ದೆ ಅಷ್ಟೇ, ಇಮಿಡಿಯೇಟ್ ಆಗಿ ಆಚೆ ಬಂತು. ಯೋಚನೆ ಮಾಡಿ, ಅಷ್ಟು ದೊಡ್ಡ ಕರಗನ ಕುತ್ಕೊಂಡು ಕಟ್ಟಬೇಕು ಅಂದ್ರೆ ಟೈಮ್ ತುಂಬಾ ತಗೊಳುತ್ತೆ ತಾನೆ. ಆದ್ರೆ ಅಲ್ಲಿ ಟೈಮ್ ಕೂಡ ತಗೊಂಡಿಲ್ಲ, 10-15 ನಿಮಿಷ. ಅದು ಏನಕ್ಕೆ ಅಂದ್ರೆ ತಾಯಿ ಅಪ್ಪಣೆಗೋಸ್ಕರ ಕಾಯ್ತಾ ಇರ್ತಾರೆ, ಅದಕ್ಕೋಸ್ಕರ ಅಷ್ಟೇ. ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅನ್ಕೊಂತೀನಿ. ತುಂಬಾ ಹೊತ್ತಿಂದ ಬರಿ ಮಾತಾಡ್ತಾ ಇದ್ದೀನಿ, ಕರಗನ ತೋರಿಸ್ತಾ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಅನ್ನಿಸ್ತಾ ಇರ್ಬೋದು. ಕರಗನ ತೋರಿಸ್ತೀನಿ, ಬನ್ನಿ ಹೋಗ್ಬಿಟ್ಟು ಆ ಕರಗ ಆಡುವುದನ್ನ ನೋಡಿ ಕಣ್ ತುಂಬಿಕೊಂಡು ಖುಷಿ ಆಗೋಣ. ಲೆಟ್ಸ್ ಸ್ಟಾರ್ಟ್ ದ ಕರಗ ಶೋ. ಲೈಟ್ಸ್, ಕ್ಯಾಮರಾ, ಶಾಟ್ಸ್.
ವೀಕ್ಷಕರೇ, ನೋಡಿದ್ರಲ್ವಾ, ಕರಗದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ನಾನು ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀರಿ. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಈ ಕರಗ ನಡೆಯೋಕ್ಕೂ ಮುಂಚೆ ಹಸಿ ಕರಗ ಅಂತ ಕೂಡ ಒಂದು ನಡೆಸ್ತಾರೆ. ಯಾರಿಗೆ ಹಸಿ ಕರಗ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಅಂದರೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಬೇಕಾದರೆ ಮತ್ತೆ ಆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ಅದ್ ಸರಿ, ಟಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ನನ್ಗೆ ಐಡಿಯಾನೇ ಬರಲ್ವಲ್ಲ.